ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಅಂದರೆ 11ನೇ ತಾರೀಕು ಆಗಸ್ಟ್ 2024 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 180 ಅಡಿ 4 ಇಂಚು ಆಗಿರುವಂಥದ್ದು. ಸ್ನೇಹಿತರೆ, ಇದರಲ್ಲಿ ಇನ್ಫ್ಲೋ ವಿಚಾರಕ್ಕೆ ಬರೋದಾದರೆ ಇನ್ಫ್ಲೋ 6800 ಕ್ಯೂಸೆಕ್ ನೀರು ಇನ್ಫ್ಲೋ ಬರ್ತಾಯಿದ್ರೆ ಔಟ್ಫ್ಲೋ 8800 ಕ್ಯೂಸೆಕ್ ಔಟ್ಫ್ಲೋನ ಹೋಗ್ತಾ ಇದೆ. ಸೊ ಇನ್ನು ನಮ್ಮ ಕೆಲಸ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಶುರು ಆಯ್ತು. ಇಲ್ಲೇ ಪ್ಲಾಸ್ಟಿಕ್ ಪ್ರವಾಸಿಗರು ಏನು ಬರ್ತಾ ಇದ್ದಾರೆ ಎಲ್ಲ ಪ್ಲಾಸ್ಟಿಕ್ ಹಾಕಿ ಹೋಗ್ತಾ ಇದ್ದಾರೆ. ಸೊ ನಾವು ಅದಕ್ಕೆ ಅಂತ ಇವತ್ತು ಚೀಲನೇ ತೊಗೊಂಬಂದ್ಬಿಟ್ಟಿದ್ದೀವಿ. ಈ ಚೀಲ ತಗೊಂಡು ಎಷ್ಟಾಗುತ್ತೋ ನಮ್ಮ ಕೈಲಿ ಇಲ್ಲಿ ನೋಡ್ಬೋದು ನೀವು, ಪ್ಲಾಸ್ಟಿಕ್ ಬಾಟ್ಲುಗಳೆಲ್ಲ ಎಷ್ಟು ಬೇಕೋ ಅಷ್ಟಿದ್ದಾವೆ. ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀವಿ. ಫೈನಲಿ ಬೈಕಲ್ಲಿ ಸ್ವಲ್ಪ ಇಟ್ಕೊಂಬರೋಕ್ಕಾಗಲ್ಲ, ಚೀಲ ಹೆಂಗೋ ಅದ್ರ ಮೇಲೆ ಕುತ್ಕೊಂಡ್ಬಂದೆ. ಈಗ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತೀವಿ. ಮಕ್ಕಳಿಂದ ಶುರು ಮಾಡ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಶುರು ಮಾಡೋಣ. ಈಗ ಜಸ್ಟ್ ನಾನು ಪ್ಲಾಸ್ಟಿಕ್ ಬಾಟಲ್ ಮಾತ್ರ ಕ್ಲೀನ್ ಮಾಡ್ತಾ ಇದ್ದೇನೆ. ಪ್ಲಾಸ್ಟಿಕ್ ಬಾಟಲ್ ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ಎಷ್ಟಿದೆ ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕಾರ್ನರ್ ಇದೆಲ್ಲ ಸೈಡ್ನಲ್ಲೆಲ್ಲ ಹಾಕಿರ್ತಾರೆ. ಸೊ ಈಗ ಇಲ್ಲಿ ಕಂಪ್ಲೀಟ್ ಆಗಿ ಕ್ಲೀನ್ ಆಯಿತು. ಈ ಲೆವೆಲ್ ನೀವು ಕೆಲವ್ರು ಕೇಳ್ಬೋದು, ಬರೀ ಪ್ಲಾಸ್ಟಿಕ್ ಬಾಟಲ್ ಮಾತ್ರ ಯಾಕೆ ಇದು ಮಾಡ್ತಿದ್ದೀರಾ, ಬೇರೆದನ್ನು ಕ್ಲೀನ್ ಮಾಡ್ಬೋದಲ್ಲ ಅಂತ ಕೇಳ್ಬೋದು. ಸೊ 2 ರೀಸನ್ ಇದೆ. ಒಂದು, ನಿಜವಾಗ್ಲೂ ಇರೋ ವಿಷಯ ಒಪ್ಕೊತೀನಿ, ತುಂಬ ಕೆಸರಾಗಿದೆ, ಮಳೆ ಬಂದು ಅದು ಒಂಥರ ಮುಟ್ಟೋದಕ್ಕೆ ಒಂಥರ ಆಗ್ತಾಯಿದೆ. ನನ್ನ ಹತ್ರ ಯಾವುದು ಗ್ಲೌಸು ಇಲ್ಲ. ಸೊ ಅದಕ್ಕೆ ಏನೋ ಒಂಥರ ಅನಿಸುತ್ತೆ. ಈ ಪ್ಲಾಸ್ಟಿಕ್ ಬಾಟ್ಲಾದರೆ ಸ್ವಲ್ಪ ರಿಮೂವ್ ಮಾಡ್ಬೋದು. ಪ್ಲಾಸ್ಟಿಕ್ ಬಾಟ್ಲಲ್ಲೂ ಕೆಲವೊಂದು ಬಾಟ್ಲ್ ಹೆಂಗಂದರೆ, ಕೆಲವರು ಕುಡಿಯೋರು ಬಂದಿರ್ತಾರಲ್ಲ, ಅವರು ಬಂದು ಕುಡಿಯೋದನ್ನೆಲ್ಲ ಅದರಲ್ಲಿ ಹಾಕಿ, ಆಮೇಲೆ ವಿಮಲ್ಲೆಲ್ಲ ತಿಂತಾರಲ್ಲ, ಗುಡ್ಕ ಎಲ್ಲ ತಿಂತಾರಲ್ಲ, ಅದನ್ನೆಲ್ಲ ಅದರಲ್ಲಿ ಉಗ್ದೋಗಿರ್ತಾರೆ. ಆದರೂ ತೊಂದರೆ ಇಲ್ಲ ಅಂತ ಬಾಟಲ್ನ ಎಲ್ಲದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟು ಬಾಟಲ್ ಆದ್ರ ಮೇಲೆ ನಾನು ನೆಕ್ಸ್ಟು ಪ್ಲಾಸ್ಟಿಕ್ಕನ್ನು ಹೋಗ್ತೀನಿ. ಇನ್ನು 2ನೇ ರೀಸನ್ ಏನು ಅಂದರೆ, ಈ ಪ್ಲಾಸ್ಟಿಕ್ ಬಾಟ್ಲ್ ಇದಾವಲ್ಲ, ಇದನ್ನು ರೀಸೈಕಲ್ ಮಾಡ್ಬೋದು. ಅಂದರೆ ಗುಜ್ರಿ ಅವ್ರು ತಗೊತಾರೆ, ರೀಸೈಕಲ್ ಮಾಡ್ಬೋದು. ಪ್ಲಾಸ್ಟಿಕ್ನ ತಗೊಂಡ್ರೆ ನಾವು ಅದನ್ನು ಸುಟ್ಟಿ ಹಾಳು ಮಾಡ್ತೀವಿ, ಮತ್ತು ಏರ್ ಪೊಲ್ಯೂಷನ್ ಆಗುತ್ತೆ, ವಾಯು ಮಾಲಿನ್ಯ ಆಗುತ್ತೆ. ಅದ್ರ ಬದಲು ನಾವು ಈ ಥರ ರೀಸೈಕಲ್ ಮಾಡ್ಬೋದು. ಸೊ ಫೈನಲಿ ಈಗ ನಮ್ಮದು 1 ಚೀಲ ತುಂಬಿದೆ, 1 ಚೀಲ ತುಂಬ್ತಾ ಬಂತು. ಈಗ ಹೆಂಗೋ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಹುಡುಕಿದೆ ನಾನು. 1 ಚೀಲ ಅದ್ರ ಮೇಲೆ ಅಲ್ಲಿ ಇಲ್ಲಿ ಹುಡುಕಿದಾಗ ಇನ್ನೊಂದು ಚೀಲನೂ ಸಿಕ್ತು. ಹಾಗಾಗಿ ಆ ಚೀಲನೂ ತುಂಬಿಸ್ಕೊಂಡು 2 ಚೀಲ ಮಾಡಿಕೊಂಡು ತಗೊಂಡು ಹೋಗಬೇಕು ಅಂತ ನನ್ನ ಇಂಟೆನ್ಷನ್ ಇವತ್ತಿಂದು. ಕೊನೆಯದಾಗಿ ಪ್ರವಾಸಿಗರಿಗೆ ನಂದೊಂದೇ ಒಂದು ಕಿವಿ ಮಾತು ಸ್ನೇಹಿತರೆ, ಇದೇ ಭದ್ರಾ ನೀರನ್ನು ಕುಡಿತೀವಿ, ಇದರಲ್ಲೇ ಕೃಷಿ ಮಾಡ್ತೀವಿ, ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ದಯವಿಟ್ಟು ಈ ನೀರನ್ನು ಮಲಿನ ಮಾಡಬೇಡಿ ಅನ್ನೋದು ನನ್ನ ಒಂದು ಆಶಯ, ಒಂದು ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ. ಸೊ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮಗೆ ಕಂಟಿನ್ಯೂಸ್ ಆಗಿ ನಿಮ್ಮ ಸಪೋರ್ಟನ್ನು ಕೊಡಿ. ಧನ್ಯವಾದಗಳು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫೈನಲಿ ಇವತ್ತು 2 ಚೀಲ ತಂದಿದ್ದೀವಿ. ಇದೊಂದು ಚೀಲದಲ್ಲಿ ಫುಲ್ಲು ಎಲ್ಲದನ್ನು ತಗೊಂಡ್ಬಂದಿದ್ದೀವಿ.